ಗಾಯ್ಸ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ರೋಡಲ್ಲಿ ಮಲೆನಾಡು ಚಾ ಅಂತ ಇದೆ, ಇಲ್ಲಿಗೆ ಬಂದಿದ್ದೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಹೊಸದಾಗಿ ಟೀ ಶಾಪ್ ಓಪನ್ ಮಾಡ್ತೀನಿ, ಅದಕ್ಕೆ ಸ್ಪಾಟ್ ನೋಡ್ಕೊಂಬರ ಬಾ ಅಂತ ಕರ್ದ. ನೋಡ್ಕೊಂಬರಕ್ಕಂತ ವೈಶಾಲಿ ಹತ್ರ ಬಂದ್ವಿ. ಎಲ್ಲ ಪ್ಲಾನಿಂಗ್ ಮಾಡಿದ್ವಿ ಯಾವ ತರ ಸೆಟಪ್ ಮಾಡ್ಬೇಕು ಅಂತ. ಮಧ್ಯಾಹ್ನ ಇದೇ ಟೀ ಹೋಟ್ಲಿಗೆ ಬಂದು ಇಬ್ರು ಒಂದೊಂದು ಟೀ ಕುಡಿದ್ವಿ. ಇವನು ನಾನ್ ಮಾಡಿರೋ ಸಿನಿಮ್ಯಾಟಿಕ್ ವಿಡಿಯೋನ ಇವನ್ ಫೋನಿಗೆ ಹಾಕೊಂಡು ಇವನ್ ಅಪ್ಲೋಡ್ ಮಾಡ್ತಿದ್ದ. ಇವನಿಗೆ ಇಲ್ಲೇ ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ ಒಂದು ಪಾರ್ಸಲ್ ಕೊಡೋದಿತ್ತು, ಇಲ್ಲಿಗೆ ಬಂದೆ. ನೈಟ್ ನಾನು ವರ್ಷ ಸರ್ಕಲಿಗೆ ಬಂದ್ವಿ. ಇಲ್ಲಿ ಒಂದು ಗಾಡಿ ಇದೆ, ಗಾಡಿನ ನಾವು ನೋಡ್ಕೊಂಡ್ ಬಂದಿರೋ ಸ್ಪಾಟ್ ತನಕ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಈ ಗಾಡಿ ಓನರ್ ಬರ್ಬೇಕು, ಅವನಿಗೋಸ್ಕರ ನಾವು ಕಾಯ್ತಿದ್ವಿ. ಪಕ್ಕದಲ್ಲಿ ಒಂದು ಬಸ್ ಇತ್ತು, ಒಳಗಡೆ ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬಂದ್ವಿ. ಸುಮ್ಮನೆ ಬಂದೆ. ಗಾಡಿ ಎಲ್ಲ ಸೈಡಿಗೆ ತಗೊಂಡ್ವಿ. ಇದನ್ನ ಎಳ್ಕೊಂಡು ಹೋಗೋಕೆ ದೊಡ್ಡ ಗಾಡಿ ಬಂತು. ಹಂಗೆ ಹುಡುಗರೆಲ್ಲ ದಾರ ಕಟ್ಟಿದ್ರು. ಸರ್ಕಲ್ ದಾಟ ತನಕ ಚೆನ್ನಾಗಿ ಹೋಗ್ತಿತ್ತು. ರೋಡ್ ಸೆಂಟರ್ ಅಲ್ಲಿ ದಾರ ಕಟ್ಟಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡ್ತು. ಸೈಡ್ ಅಲ್ಲಿ ಇದ್ದಿದ್ದು ಹುಡುಗರೆಲ್ಲ ಹೆಲ್ಪ್ ಮಾಡಕ್ ಬಂದ್ರು. ಗಾಡಿ ಸೈಡಿಗೆ ತಗೊಂಡ್ವಿ, ಮತ್ತೆ ಬೇರೆ ದಾರ ಕಟ್ಟಿ ನಿಧಾನ ಕೆಳ್ಕೊಂಡ್ ಬಂದ್ವಿ. ಹಿಂಗ ಮಾಡಿ ಇಲ್ಲಿ ತನಕ ತಗೊಂಡ್ಬಂದ್ವಿ. ಆದ್ರೆ ಇಲ್ಲಿ ಮೇಲೆ ಎತ್ತಿಡ್ಬೇಕಿತ್ತು. ಇದನ್ನ ಎತ್ತಿಡೋದೇ ದೊಡ್ಡ ಸಾಹಸ ಆಗಿತ್ತು. ಕೊನೆಗೆ ನಾವೇ ಹುಡುಗರೆಲ್ಲ ಪ್ಲಾನಿಂಗ್ ಹಾಕಿ ಎತ್ತಿಟ್ವಿ. ಇಲ್ಲಿಂದ ನಾನು ವರ್ಷ ಯಾವ್ದೋ ಮದ್ವೆಗೆ ಬಂದಿದ್ವಿ, ಆದ್ರೂ ಇಬ್ರು ಸ್ಟೈಲ್ ನಡ್ಕೊಂಡ್ ಬರ್ತಿದ್ವಿ. 11:30 ಟೈಮ್ ಆಗಿತ್ತು. ಇನ್ನ ಊಟ ಆಗಿರ್ಲಿಲ್ಲ. ಮನೆಗೆ ಹೋದ್ರೆ ಬೈಸ್ಕೊಂತೀವಂತ ಇಲ್ಲೇ ಊಟ ಮಾಡಿದ್ವಿ. ಯಾರ್ದು ಮದ್ವೆ? ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಕಡೆ ಹುಡುಗಿರ್ತಾರೆ ನೀವು ಮುಂಚೆ ಎಲ್ಲ ಮುಗಿಸ್ಕೊಂಡು ನಾನು ವರ್ಷ ಹೊರಗಡೆ ಬಂದ್ವಿ. ಸೊ ಗಾಯ್ಸ್ ಊಟ ಎಲ್ಲ ಮಾಡ್ಕೊಂಡ್ಬಂದ್ವಿ. ಇವನೇ ಮುಗಿ ಕೊಟ್ಟು ಬಂದೀವಿ, ಹಂಗೆ ಬಂದಿಲ್ಲ. ಅವನೇ ಮುಗಿ ಕೊಟ್ಟಿದ್ದು, ನಾನಲ್ಲ.